ಚಿರು ಬಾಚು ನಿನ್ನ ಹತ್ರ ಮಾತಾಡಬೇಕಿತ್ತು, ಮಾತಾಡ್ಬೋದಾ? ಇದೇನಚ್ಚು ಇದು? ನನ್ನ ಹತ್ರ ಮಾತಾಡೋಕ್ಕೆ ಯಾವ ಪರ್ಮಿಷನ್ ಬೇಕು ನಿನಗೆ? ಒಳ್ಳೆ ಆಫೀಸರ್ ಹತ್ರ ಕೇಳಂಗೆ ಹೇಳ್ತಾ ಇದೆಯಲ್ಲ. ಇದೆಲ್ಲ ಯಾವಾಗಿನ ಶುರು ಆಯಿತು? ಮನುಷ್ಯ ಯಾವಾಗ ಹೇಗೆ ಬದಲಾಗ್ತಾನೆ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಪರ್ಮಿಷನ್ ಕೇಳಿದೆ. ಅಚ್ಚು, ದಿಸ್ ಇಸ್ ಟು ಮಚ್. ನೀನು ಮಾಡಿದ್ಕಿಂತ ಹೆಚ್ಚೇನಲ್ಲ ಬಿಡು. ವಾಟ್ ಯು ಮೀನ್? ಇವತ್ತು ಸ್ವೀಟ್ ಯಾಕೆ ತಂದೆ? ಹೊಸ ಪ್ರಾಜೆಕ್ಟ್ ಸಿಕ್ತು ಅಂತ. ಓಕೆ, ಅದಕ್ಕೆ ಕಾರಣ ಏನು? ಕಾರಣ ಇವತ್ತು ಹಾಕೊಂಡು ಹೋಗಿದ್ನಲ್ಲ ಸೂಟ್, ಅದೇ. ಆ ಸೂಟ್ ಯಾರಿಟ್ಟಿದ್ದು? ಇನ್ಯಾರು? ನೀನೇ ತಾನೆ? ಅಲ್ಲ, ದೀಪ. ಏನು ಹೇಳ್ತಿದ್ಯಾ ಅಚ್ಚು? ಅವ್ರು ಯಾಕೆ ನನ್ನ ರೂಮಿಗೆ ಬಂದು ಸೂಟ್ ಇಡಬೇಕು? ಯಾಕೆ ಅಂದರೆ ಅವಳು ಆ ಸೂಟ್ನ ಇಷ್ಟಪಟ್ಟು ಪೂಜೆ ಮಾಡಿದಾಳೆ. ಭೀಮನ ಅಮಾವಾಸ್ಯೆ ದಿನ ನಿನಗೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನೀನು ಹಾಕೊಂಡೋಗಿದ್ದ ಸೂಟಿಗೆ ಪೂಜೆ ಮಾಡಿದ್ಲು. ನೀನು ನಿನ್ನದಕ್ಕೆ ಹತ್ರ ಯಾವಾಗ ಹೊಸ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತಿದ್ದೋ ಅದನ್ನು ಕೇಳಿಸ್ಕೊಂಡು ಬಂದು ನನಗೆ ಹೇಳಿದ್ಲು. ಅವಳು ಐರನ್ ಮಾಡಿದ ಸೂಟ್ನ ನೀನು ಹಾಕೊಂಡ್ರೆ ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಅದರಿಂದ ನಿನಗೆ ಒಳ್ಳೇದಾಗುತ್ತೆ ಅಂತ ಆಸೆ ಪಟ್ಲು. ಅದಕ್ಕೆ ಅದೇ ಸೂಟ್ನ ನೀನು ಹಾಕೊಂಡು ಹೋಗ್ಲಿ ಅಂತ ಎತ್ತಿಡೋದಕ್ಕೆ ನಾನೇ ಅವಳನ್ನ ನಿನ್ನ ರೂಮಿಗೆ ಕಳಿಸ್ದೆ. ಸಾಲದಕ್ಕೆ ನಿನಗೆ ಒಳ್ಳೇದಾಗಲಿ, ನೀನು ಅಂದ್ಕೊಂಡಿರೋ ಕೆಲಸ ಎಲ್ಲ ಸಕ್ಸಸ್ ಆಗಲಿ ಅಂತ ಇಡೀ ದಿನ ಚಡ್ಪಡಿಸ್ತಿದ್ಲು ಕಣೋ. ಅಂಥ ಹುಡುಗಿಗೆ ಸ್ವೀಟ್ ಕೊಡ್ಲಿಲ್ವಲ್ಲ, ಅದು ತಪ್ಪಲ್ವಾ? ಖಂಡಿತವಾಗ್ಲೂ ತಪ್ಪಲ್ಲ. ಅವ್ರ ನೆರಳು ಕಂಡ್ರೇನೆ ನನಗಾಗಲ್ಲ. ಇನ್ನು ಅವ್ರಿಗೋಸ್ಕರ ನಾನು ಯಾಕೆ ಸ್ವೀಟ್ ತಂದು ಕೊಡಲಿ? ಈ ಸಮಾಜದ ದೃಷ್ಟಿಲಿ ಅವ್ರು ನನ್ನ ಹೆಂಡತಿಯಾಗಿರ್ಬೋದು, ಆದರೆ ಅವ್ರನ್ನ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಚ್ಚು. ಇಷ್ಟಕ್ಕೂ ಇವತ್ತು ನಾನು ಹಾಕೊಂಡಿದ್ದ ಸೂಟ್ನ ಅವ್ರು ಐರನ್ ಮಾಡಿ ಎತ್ತಿಟ್ಟಿದ್ದು ಅಂತ ಗೊತ್ತಿದ್ರೆ ನಾನು ಅದನ್ನು ಹಾಕೊಳ್ತಾನೆ ಇರಲಿಲ್ಲ. ಈ ವಿಚಾರದಾಗ ನೀನು ನನಗೆ ಸುಳ್ಳು ಹೇಳ್ಬಿಟ್ಟೆ. ನಾನು ಸುಳ್ಳು ಹೇಳಿದ್ದು ದೀಪಗೋಸ್ಕರ. ಅದೇ ದೀಪ ಮಾಡಿ ತಿಂಡಿ ತಿಂದೆ, ಅವಳು ಮಾಡಿದ ಊಟ ಮಾಡಿದೆ, ಅವಳು ಎತ್ತಿಟ್ಟಿದ್ದು ಸೂಟ್ ಹಾಕೊಂಡು ಹೋದೆ. ಆದರೆ ಅವಳಂದ್ರೆ ಮಾತ್ರ ಇಷ್ಟ ಇಲ್ಲ ಅಲ್ವಾ? ಅಚ್ಚು, ಪ್ಲೀಸ್ ಸ್ಟಾಪ್ ಇಟ್. ಅವ್ರ ಬಗ್ಗೆ ಇನ್ನೊಂದು ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಪ್ಲೀಸ್ ಲೀವ್ ಮೀ ಅಲೋನ್. ಮೇಡಮ್, ಏನು? ಅಪ್ಪ ಅಮ್ಮನಿಗೆ ರಿಸೆಪ್ಷನ್ಗೆ ಹಾಕೊಳ್ಳೋಕ್ಕೆ ಬಟ್ಟೆ ತಂದು ಕೊಟ್ಟರು. ನೀವು ನಾಳೆ ಹೋಗ್ತಿದ್ದೀರಾ ಅಲ್ವಾ, ಇದನ್ನು ತಗೊಂಡೋಗಿ ಕೊಡ್ತೀರಾ? ಏನು, ಈ ಬಟ್ಟೆಗಳನ್ನ ನಾನು ನಿಮ್ಮನೆಗೆ ಹೋಗಿ ಕೊಡ್ಬೇಕಾ? ನಾನನ್ನೇ ನಿಮ್ಮ ಮನೆಗೆ ಕೆಲಸದವಳು ಅನ್ಕೊಂಡಿದ್ಯಾ? ಆಗೋದಿಲ್ವೇ? ನಾವು ನಿಮ್ಮನೆಗೆ ಹೋಗ್ತಿರೋದೇ ಹೆಚ್ಚು, ಇನ್ನು ಈ ಬಟ್ಟೆಗಳನ್ನ ತಗೊಂಡೋಗಿ ಅಲ್ಲಿ ಕೊಡ್ಬೇಕಂತೆ. ಬೇಕು ಅಂದರೆ ಹೋಗಿ ಕೊರಿಯರ್ ಮಾಡ್ಕೋ. ಮೇಡಮ್, ನಂಗೆ ಅದೆಲ್ಲ ಗೊತ್ತಾಗಲ್ಲ. ನಾಳೆ ಬೆಳಗ್ಗೆ ಹೋಗ್ತಿದ್ದೀರಾ ಅಲ್ವಾ, ಇದು ಒಂಚೂರು ತೊಗೊಂಡೋಟೋಗಿ ಅವ್ರು ಖುಷಿ ಪಡ್ತಾರೆ. ಮೊದಲು ಒಡವೆಗಳನ್ನ ಸಾಗಿಸ್ದೆ, ಈಗ ಬಟ್ಟೆಗಳನ್ನ ಸಾಗಿಸ್ತಿದ್ಯಾ. ಮುಂದೆ ಇನ್ನೇನೇನು ಸಾಗಿಸ್ತೀಯೋ ಏನೋ. ಅವ್ಳು ಕೊಡ್ತಿದ್ದಾಳೆ, ಇಸ್ಕೊಂಡು ಹೋಗ್ಬೋದಲ್ವೇನೆ? ನಾನ್ ತಗೊಳಲ್ಲ. ಸರಿ, ನಾನು ತಗೋತೀನಿ ಬಿಡು, ಕೊಡ. ಈಗಿರೋದು ಅದೇ ತಾನೆ, ತಗೊಳ್ಳಿ, ನನ್ಗೇನು. ಇದನ್ನೇ ನಾ ಎತ್ಕೊಂಡು ಹೋಗ್ಬೇಕಾ? ಕಾರ್ ತಾನೇ ಎತ್ಕೊಂಡು ಹೋಗೋದೆ. ಥ್ಯಾಂಕ್ಸ್ ಸರ್. ಅಯ್ಯೋ, ಥ್ಯಾಂಕ್ಸ್ ಅಲ್ಲ ಯಾಕಮ್ಮ, ನೀನು ಈ ಮನೆ ಸೊಸೆನೇ ತಾನೇ. ಬರ್ತೀನಿ. ಹಾಂ, ಯಾರ್ಯಾರು ಯಾವ ಬಟ್ಟೆ ಅಂತ ಚೀಟಿ ಬರೆದಿಟ್ಟಿದ್ದೀನಿ, ಅವ್ರಿಗೆ ಹೇಳ್ಬಿಡ್ತೀರಾ? ವಾಹ್, ಎಂತ ಒಳ್ಳೆ ಐಡಿಯಮ್ಮ. ಓ, ನೋಡ್ ಕಲ್ತ್ಕೊಳೆ. ಸುಮ್ಮನಿರ್ರಿ. ಆಯ್ತಲ್ವಾ, ಹೋಗೋ. ಬರ್ತೀನಿ. ನೀವ್ ಇಂಥ ಕೆಲ್ಸಕ್ಕೆ ಲಾಯಕ್ಕು. ನನಗೇನಾರು ಅಂದಿದ್ರೆ ನಿನಗೆ ನಿದ್ದೆನೇ ಬರಲ್ಲ. ನನಗೊಂದು ಡೌಟು. ಏನು? ನೀನು ನಿನ್ನೆವರೆಗೂ ದೀಪನ್ ನೋಡಿ ಹೆದರ್ಕೊಳ್ತಿದ್ದಳು, ಇವತ್ತು ಮುಂಚಿನ ನಾನು ಉರಿ ಉರಿ ಬೀಳ್ತಿದ್ಯಲ್ಲ, ಹೇಗೆ? ಸ್ವಲ್ಪ ದಿನ ನಿಮ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ದಿನನಾ? ಏನು ರಹಸ್ಯ? ಏನೂ ಇಲ್ಲ. ಅರವಿಂದು, ರೂಪ ನಿನ್ನ ಜೊತೆನೇ ಇದ್ರೂ ಅವಳಿಂದ ಒಂದು ನಯ ಪೈಸೆ ಕೂಡ ನಿನಗೆ ಸಿಕ್ಕಿಲ್ಲ. ಒಡವೆ ಕೈ ಹಾಕಕ್ಕೆ ಹೋದೆ, ಕಲ್ ಸಿಕ್ತು. ಹೀಗೆ ಇದ್ರೆ 100% ಅವಳು ನಿನ್ನ ಕೈಗೆ ಚಿಪ್ಪು ಕೊಟ್ಬಿಟ್ಟು ಹೋಗ್ತಾಳೆ. ಆಮೇಲೆ ಏನು ಮಾಡ್ತೀಯಾ?
ಸೇಲ್ ಮಾಡ್ತೀನಿ. ನಾಳೆನೇ ಅವಳನ್ನ ಸೇಲ್ ಮಾಡ್ತೀನಿ. ಸೇಲಾ? ಯಾರು ಗೊತ್ತಾಗಲ್ವಾ? ಯಾರ ಕೈಗಾದ್ರೂ ಸಿಗಾಕೊಂಡ್ಬಿಟ್ರೆ? ನನ್ನನ್ನೇನು ನಿಮ್ಮ ಗಂಡನ ಥರ ದಡ್ಡ ಅನ್ಕೊಂಡಿದ್ದೀರಾ? ಎಲ್ಲ ಯೋಚನೆ ಮಾಡೇ ಪ್ಲಾನ್ ಮಾಡಿರ್ತೀನಿ. ಇಷ್ಟು ದಿನ ನಾನು ಹೇಳಿದ ರೇಟಿಗೆ ಇವಳನ್ನು ಯಾರು ಪರ್ಚೇಸ್ ಮಾಡಿಲ್ಲ. ಈಗ ಅವ್ರು ಹೇಳಿದ ರೇಟಿಗೆ ಇವಳನ್ನ ಸೇಲ್ ಮಾಡಿ ಕೈ ತೊಳ್ಕೊತೀನಿ. ಏನೇ ಮಾಡಿದ್ರು ಹುಷಾರಾಗಿ ಮಾಡಪ್ಪ. ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು. ಮಾಡ್ತಿರೋದೇ ಕೆಟ್ಟ ಕೆಲಸ. ಇನ್ನು ಅದರಿಂದ ಯಾರಿಗೇನಕ್ಕೆ ತೊಂದರೆ ಆಗುತ್ತೆ? ನಾಳೆ ಮನೆಗೆ ಬರ್ತಿರೋ ಪಾರ್ಟಿ ಹತ್ರ ಕೇರ್ಫುಲ್ಲಾಗಿ ಮಾತಾಡಿ. ರೂಪನ್ಗೂ ಯಾವುದೇ ರೀತಿ ಡೌಟ್ ಬರಬಾರ್ದು. ಇಷ್ಟು ದಿನ ನೀನು ಹೇಳ್ದಂಗೆಲ್ಲ ಕೇಳಿಲ್ವಾ? ನಾಳೆನೂ ಅದನ್ನೇ ಮುಂದುವರಿಸ್ತೀನಿ ಬಿಡು. ಏನ್ರಿ ಇದು? ಮನೇಲಿ ಯಾರು ಇದ್ದಂಗಿಲ್ಲ. ಏ ದಡ್ಡಿ, ಮನೇಲಿ ಯಾರು ಇಲ್ಲ ಅಂದ್ರೆ ಬಾಗಿಲು ಇಷ್ಟು ದೊಡ್ಡದಾಗ ತೆಗ್ದಿರ್ತಾರೇನೆ. ಸುಮ್ಮನಿರಿ. ಯಾರಾದ್ರೂ ಇದ್ದೀರಾ? ನಡಿ ಹೋಗೋಣ. ರೀ, ಮನೆ ತೆಗ್ದಿದೆ ಅಂತ ಹೇಳಿ ಗೂಳಿ ತರ ನುಗ್ಗದಲ್ಲ. ಇದು ನಮ್ಮನೆ ಅಲ್ಲ. ಯಾರಾದ್ರೂ ಇದ್ದೀರಾ ಮನೇಲಿ? ಇದೀವಿ. ಅಯ್ಯೋ, ಇವಾಗ ಬಂದ್ರ? ನಮಸ್ಕಾರ. ಬನ್ನಿ. ಯಾರು ಬಂದಿಲ್ಲ, ನಾವಿಬ್ರೇ ಬಂದಿರೋದು. ಹೌದಾ? ಕಾರಲ್ಲಿ ತಾನೇ ಬಂದ್ರಿ? ಹಾ, ಕಾರಲ್ಲೇ ಬಂದಿರೋದು. ನಿಮ್ ತರ ನಾವು ಬಸ್ಸಲ್ಲೆಲ್ಲ ಓಡಾಡಲ್ಲ. ಅದು ಸರಿ ಬಿಡಿ. ಅದೇ ಲಂಬು ಗಿಣಿ ಅಂತಾರಲ್ಲ, ಆ ಕಾರಲ್ಲೇ ಬಂದ್ರ ಸರ್? ಲ್ಯಾಂಬೋರ್ಗಿನಿ. ಹಾ, ಇಲ್ಲ ನಾವು ಬಂದಿದ್ದು I-20ನಲ್ಲಿ. I-20 ಬಂದ್ರ? ಸೂಪರ್ ಸರ್. ಸರ್, ಇದು ನಮ್ಗೆ ತಾನೇ ತಂದಿರೋದು. ಕೊಡಿ ಸರ್, ನಾನು ಇಟ್ಕೋತೀನಿ. ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ನಮ್ಗೆ ತಾನೇ, ಕೊಡಿ. ಬನ್ನಿ. ಅಣ್ಣ ಬೀಗರು, ಅದಕ್ಕೆ ಬೇಗ ಬನ್ನಿ. ನಮಸ್ಕಾರ. ನಮಸ್ತೆ, ಬನ್ನಿಮ್ಮ. ನಮಸ್ಕಾರಮ್ಮ. ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀನಿ. ಕಳಶೇಶ್ವರನ ಆಶೀರ್ವಾದದಿಂದ ನಮ್ಮ ಮನೆಯವ್ರು ಎಲ್ಲರೂ ಚೆನ್ನಾಗಿದ್ದೀವಿ ಸರ್. ನಿಮ್ಮನ್ನ ರಿಸೆಪ್ಷನ್ ಕರೆಗೆ ಬಂದಿದ್ದೀವಿ. ಎಲ್ಲರೂ ಬಂದ್ಬಿಡಿ. ಖಂಡಿತ ಬರ್ತೀವಿ. ಹೌದು, ನಿಮ್ಮ ಮಗನ, ನಿಮ್ಮ ಬಂಧು ಬಳಗನ, ಆಮೇಲೆ ಮದುವೆಗೆ ಬಂದಿದ್ರಲ್ಲ, ಎಲ್ಲರನ್ನೂ ಕರ್ಕೊಂಡು ಬರಬೇಕು. ಹಾಂ, ಆಯಿತು. ಅಯ್ಯೋ, ನಮ್ಮ ಅಣ್ಣ ದೊಡ್ಡ ಬಸ್ನ ಬುಕ್ ಮಾಡಿದ್ದಾನೆ. ಎಲ್ಲರೂ ಬರ್ತೀವಿ ಮೇಡಮ್. ಮೇಡಮ್, ರಿಸೆಪ್ಷನ್ ಎಲ್ಲಿ ಮಾಡ್ತಿದ್ದೀರಾ? ಯಾರ್ಯಾರು ಬರ್ತಾರೆ? ಮುಚ್ಚ, ಬಾಯಿ ಮುಚ್ಕೊಂಡಿರ್ತೀಯಾ? ಸ್ವಲ್ಪ ಬ್ಯಾಗ್ ಕೊಡ್ತೀರಾ? ಹಾ, ಬ್ಯಾಗಾ? ಅದು ಹೊಡೆ. ಸರ್, ತಗೊಳ್ಳಿ. ಸರ್, ದೀಪಾ ನಿಮಗೆ ಖುದ್ದಾಗಿ ಬಟ್ಟೆ ಸೆಲೆಕ್ಟ್ ಮಾಡಿ ಕಳಿಸಿದಾಳೆ. ಅಯ್ಯೋ, ಇದೆಲ್ಲ ಯಾತಕ್ಕೆ ಸರ್? ಸರ್, ಇಲ್ಲಿ ಕೊಡಿ ಸರ್. ನಮ್ಮ ಅಣ್ಣ ಸ್ವಲ್ಪ ದಾಕ್ಷಿಣ್ಯ ಜಾಸ್ತಿ. ಮುಚ್ಚೋ. ಇದು ನಿಮ್ಗೊಬ್ರಿಗೋಸ್ಕರ ತಂದಿರೋದಲ್ಲ, ಎಲ್ರಿಗೋಸ್ಕರ ತಂದಿರೋದು. ಗೊತ್ತು ಮೇಡಮ್, ಗೊತ್ತು. ನನ್ನ ಕೆಲಸ ಆಯ್ತಲ್ಲ, ನಡೀರಿ ಹೊರಡೋಣ. ಅಯ್ಯೋ, ಅಷ್ಟು ದೂರದಿಂದ ಬಂದಿದ್ದೀರಿ. ಕಾಫಿ, ತಿಂಡಿ, ಟೀ ಸ್ವಲ್ಪ ತಗೊಂಡು ಹೋಗಿ. ಇಲ್ಲ, ಏನು ಬೇಡ, ಲೇಟ್ ಆಗ್ತಿದೆ. ಹಾಗಾದ್ರೆ ಬಂದೆ ನಿಮ್ಮ. ನನ್ನ ಹೆಂಡತಿ ತಿಂಡಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಈಗ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡ್ ಬರ್ತಾಳೆ ನೋಡಿ. ಇನ್ನೂ ಚೂರು ಬರ್ಸ್ಲಾ? ಆನೆ ಗಂಜಿ ಇದ್ರೆ ಸಾಕಾಗುತ್ತಾ? ಇಲ್ಲ ಅಲ್ವಾ? ನನಗೂ ಸಾಕಾಗಲ್ಲ. ನನಗೆ ನಾನೇ ಬಡ್ಸ್ಕೊತೀನಿ. ಉಪ್ಪಿಟ್ಟು ಇದ್ಯಾರು ಮಾಡಿದ್ದು? ಸೌಂದರ್ಯ ಮೇಡಮ್. ಓ, ಸೌಂದರ್ಯ ಮೇಡಮ್. ಈ ಪೊಂಗಲು ನಾನು. ನೀವೇ ಮಾಡಿದ್ದ? ಕಹಾನಿಮೆ ದೊಡ್ಡ ಕನ್ಫ್ಯೂಷನ್. ಆದರೂ ನೀವು ಮಾಡಿರೋ ಪೊಂಗಲ್ ಸಾಕಾಗಿತ್ತು. ಈಗ ನಮ್ಮ ಮೇಡಮ್ ಮಾಡಿರೋ ಉಪ್ಪಿಟ್ಟನ್ನ ಟೇಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಅದಕ್ಕೆ ನನಗೆ ಉಪ್ಪಿಟ್ಟು ಜೊತೆ ಸಕ್ಕರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇಫ್ ಯು ಡೋಂಟ್ ಮೈ ಒಂಚೂರು ಸಕ್ಕರೆ ತರ್ಬೋದಾ? ಈಗ ತರ್ತೀನಿ. ಥ್ಯಾಂಕ್ ಯು. ಹಾಂ, ರುಚಿ ಮಾತ್ರ ಸಕ್ಕತ್ತಾಗಿದೆ. ಒಂದು ರುಚಿಗಿರೋ ತಿನ್ನೋದಕ್ಕಂತಾದರೂ ಒಂದು ಮದುವೆ ಆಗಲೇಬೇಕು. ಗುಡ್ ಮೈ ಬಾಸ್. ಏನೋ ಬೆಳಗ್ಗೆನೆ ಬಂದು ಬ್ಯಾಟಿಂಗ್ ಮಾಡ್ತಿದ್ಯಾ? ಹೌದು ಬಾಸ್. ನೀವು ಬಂದು ಸ್ಟ್ರೈಕ್ ಆಡಿ. ಹಾಗಳಿ ಬಾಸ್, ಅದಕ್ಕೆ ಮಾಡಿರೋ ಉಪ್ಪಿಟ್ಟು ಸಕ್ಕತ್ತಾಗಿದೆ. ಆಕ್ಚುಲಿ ತಿಂಡಿ ಮಾಡಿರೋದು ನಿಮ್ಮತ್ತಿಗೆ ಅಲ್ಲ, ನಮ್ಮತ್ತಿಗೆ.
ಯಾಕೆ ಬಾಸ್? ಬೇಡ. ಯಾಕೆ ಬೇಡ ಬಾಸ್? ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಲ್ವಾ? ಸಾರಿ ಬಾಸ್, ಒಂದೇ ಡೈಲಾಗ್ನ ಎರಡೆರಡು ಸಲ ಹೇಳಿದೆ. ನೆಕ್ಸ್ಟ್ ಟೈಮ್ ಕರೆಕ್ಷನ್ ಮಾಡ್ಕೋತೀನಿ. ಬಾಸ್, ಅದು ಅದಕ್ಕೆ ಮಾಡಿರೋದು. ಅದಕ್ಕೆ ಹಾಕೋತಿರೋದು. ಅಲ್ಲ ಬಾಸ್, ಸುಮ್ಮನೆ ತಿಂತೀಯ ಇಲ್ವಾ? ತಿಂತೀನಿ. ಕೇಳಿಸ್ತಿದ್ಯಾ? ಮತ್ತೆ ಬೀಗ್ರ ಮನೆಯವರೆಲ್ಲ ಬಂದಿದ್ದಾರೆ ಕಣ್ರಿ. ನನ್ಗೆ ಮತ್ತೆ ಅದಕ್ಕೆಲ್ಲ ಹೊಸ ಸೀರೆ ತಂದಿದ್ದಾರೆ. ರಿಸೆಪ್ಷನ್ ಫಿಕ್ಸ್ ಆಗಿದೆ. ನೀವು ಬೇಗ ಬಂದ್ಬಿಡಿ. ಹಾ, ಏನು ಬರಲ್ವಾ? ನೀವ್ ಯಾವಾಗ್ಲೂ ಹಿಂಗೆ ಮಾಡ್ತೀರಾ. ಮದುವೆಗೂ ಬಂದಿಲ್ಲ, ಈಗ ರಿಸೆಪ್ಷನ್ಗೂ ಬರಲ್ಲ ಅಂತೀರಾ. ನನಗೂ ತಿರುಗಿ ಹೇಳಿ ಸಾಕಾಗೋಗಿದೆ. ಯಾಕೆ ಜೋರಾಗಿ ಮಾತಾಡ್ತಿದ್ದೀರಾ? ಸರ್, ನನ್ನ ಗಂಡನ ಹತ್ರ ಸರ್, ಅವರು ದುಬಾಯಲ್ಲಿದಾರಲ್ಲ, ತುಂಬಾ ದೂರ, ಅದಕ್ಕೆ ಜೋರಾಗಿ ಮಾತಾಡ್ತಿದ್ದೆ. ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತನಾ? ಬೀಗ್ರ ಹತ್ರ ಕಣ್ರಿ. ರೀ, ಅವರು ಲಂಬೋಗಿಣಿಯಲ್ಲಿ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅದಕ್ಕಿಂತ ದೊಡ್ಡ ಕಾರು 20-40ರಲ್ಲಿ ಬಂದಿದ್ದಾರೆ. ಮೇಡಮ್, ಅದನ್ನ ಎಲ್ಲಿ ನಿಲ್ಸಿದ್ದೀರಾ? ಅಯ್ಯ, ಅಲ್ಲೆಲ್ಲ ನಿಲ್ಸಿನ ಆ ಕಡೆ. ಅಲ್ಲೆಲ್ಲೋ ನಿಲ್ಸ್ ಬಂದಿದ್ದಾರಂತೆ ಕಣ್ರಿ. ನಾನು ನಿಮ್ಗೆ ಆಮೇಲೆ ಮಾತಾಡ್ತೀನಿ. ಅಯ್ಯೋ, ಫೋನ್ ಕೊಟ್ಟಿದ್ದಿಲ್ಲ, ಅವ್ರನ್ನೂ ಇನ್ವೈಟ್ ಮಾಡ್ತಿದ್ದೆ. ಅವ್ರು ಬರಲ್ಲ ಬಿಡಿ ಸರ್. ಯಾಕೆ? ಅವರು ಕೆಲಸದಲ್ಲಿ ತುಂಬಾ ಬಿಜಿ. ಓ, ಏನ್ ಕೆಲಸ ಮಾಡ್ಕೊಂಡಿದ್ದಾರೆ? ಶೇಖ್ ಅಬ್ದುಲ್ಲಾ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ ಸರ್. ಶೇಖ್ ಅಬ್ದುಲ್ಲಾ? ಯಾವ ಶೇಖ್ ಅಬ್ದುಲ್ಲಾ? ಅದೇ ಸರ್, ಖಲೀಫಾ ಬುರ್ಜು ಅದ್ರ ಮ್ಯಾನೇಜರು. ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ಮಾಡ್ತಾರೆ. ಓಹ್, ಯಾವ ಫ್ಲೋರು? 1375 ಇರ್ಬೋದು ಸರ್. ಬುರ್ಜ್ ಖಲೀಫಾನಲ್ಲಿ 163 ಫ್ಲೋರ್ ಅಷ್ಟೇ ಅಲ್ವಾ ಇರೋದು? ಇಲ್ಲ ಸರ್, ಇವಾಗ ಜಾಸ್ತಿ ಏರಿಸ್ಬಿಟ್ಟಿದ್ದಾರೆ. ಓ, ಹೌದಾ? ನಾನು ಗೂಗಲ್ ಸರ್ಚ್ ಮಾಡೋದು ಕಮ್ಮಿ ಮಾಡ್ಬಿಟ್ಟಿದ್ದೀನಿ, ಅದಕ್ಕೆ ಗೊತ್ತಾಗ್ಲಿಲ್ಲ. ಎಲ್ಲಪ್ಪ ಹುಡುಗಿ ಬೇಗ ಕರ್ಸು. ಸರ್, ಈ ವಯಸ್ಸಲ್ಲೇ ತಡ್ಕೊಳಕ್ಕಾಗಲ್ಲ ಅಂದಮೇಲೆ ಇನ್ನು ವಯಸ್ಸಲ್ಲಿದ್ದಾಗ ಅದು ಹೇಗೆ ತಡ್ಕೊತಿದ್ರೋ ಹೇಗೋ. ಸರಿ ಸರಿ, ಮೊದಲು ರೇಟ್ ಫಿಕ್ಸ್ ಮಾಡಿ. ಹುಡುಗಿ ತೋರಿಸ್ದೆ ರೇಟ್ ಫಿಕ್ಸ್ ಮಾಡೋಕ್ಕಾಗಲ್ಲ. ರೀ, ಆಲ್ರೆಡಿ ಫೋಟೋದಲ್ಲಿ ನೋಡಿದಿರಲ್ರಿ. ನೇರವಾಗಿ ನೋಡಿಲ್ವಲ್ಲ, ಅದೇ ಹುಡುಗಿ ಹೌದಲ್ವ ಅಂತ ಕನ್ಫರ್ಮ್ ಆಗಬೇಕು ತಾನೇ. ನೋಡಪ್ಪ, ಅದೇ ಹುಡುಗಿ ಆದರೆ ಹುಡುಗಿನ ಕೈ ತೊಳ್ಕೊಂಡು ಮುಟ್ಬೇಕು. ಸಖತ್ತಾಗಿದ್ದಾಳೆ. ಸರಿ ಸರಿ, ರೇಟ್ ಬೇಕಾದ್ರೆ ಆಮೇಲೆ ಫಿಕ್ಸ್ ಮಾಡಿರಂತೆ. ಅಡ್ವಾನ್ಸ್ ಹತ್ರ ಕೊಡಿ. ಎಷ್ಟು ಕೊಡಬೇಕು? 1,000ನಾ? ರೀ, ಇದನ್ನು ಕಡ್ಲೆಪುರಿ ವ್ಯಾಪಾರ ಅನ್ಕೊಂಡಿದ್ದೀರಾ? ನಾನು ಹೇಳಿದ್ದು 1 ಲಕ್ಷ. 1 ಲಕ್ಷನಾ? ಲಕ್ಷಕ್ಕೆ ಬೆಲೆನೇ ಇಲ್ವಪ್ಪ? ಅಲ್ಲಪ್ಪ, ಆಮೇಲೆ ಅದ್ರ ದುಡ್ಡು ಕೊಡಲೇಬೇಕಲ್ವಾ? ಅದನ್ನ ಈಗಲೇ ಕೊಟ್ಟರೆ ಆಯಿತು. ದುಡ್ಡು ತಾನೆ, ತಗೊಳಪ್ಪ. ಅಡ್ವಾನ್ಸೇ 1 ಲಕ್ಷ ಕೊಡ್ತಿದ್ದೇನೆ ಅಂದಮೇಲೆ ಒಳ್ಳೆ ರೇಟಿಗೆ ಸೇಲ್ ಮಾಡ್ಬೋದು. ಬನ್ನಿ ಬನ್ನಿ, ಒಳಗಡೆ ಕೂತಿರಿ, ಕರ್ಕೊಬರ್ತೀನಿ. ಬನ್ನಿ. ಅದಕ್ಕೆ ಸಕ್ಕರೆ ತಂದ್ರೆ ಒಂಚೂರು ಹಾಕಿ. ಒಂಚೂರು. ಥ್ಯಾಂಕ್ ಯು ಸರ್. ಹಬ್ಬ, ನಾನು ಮಾಡಿರೋ ಪೊಂಗಲೇ ತಿಂತಿದ್ದಾರೆ. ಏನೂ ಹೇಳ್ತಿಲ್ಲ. ಮೇಲೆಗೆ ನೋಡಿ. ಆಘಾತವೊಂದು ನಿನ್ನ ಸೋಕಿದಾಗ ಏಕೋ ಆದಂತಿದೆ. ಬಡಪಾಯಿ ಹೃದಯ ತಂಗಾಳಿಯಂತೆ ನಿನ್ನನ್ನು ಸೇರೋ ಹಠವ ಮಾಡುತ್ತಿದೆ. ನೋಡ್ಕೊಂಡು ತಿನ್ಬೇಕಲ್ವಾ? ನೋಡ್ಕೊಂಡೇ ತಿಂತಿದ್ದೆ. ಯಾರನ್ನ? ನಿಮ್ಮನ್ನೇ. ತೋಳ ನೀರು ಕುಡಿಯೋ? ಬೇಡಪ್ಪ, ಇಲ್ಲಿದೆ ಇಲ್ಲಿದೆ. ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಇಲ್ಲ, ಸುಮ್ಮನೆ ಸುಮ್ಮನೆ.
ಹೀಗೆ ಇದರಲ್ಲಿ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಆಮೇಲೆ ರವೆ ಉಂಡೆ ಉಪ್ಪಿನಕಾಯಿ ಎಲ್ಲ ಹಾಕಿಟ್ಟಿದ್ದೀನಿ ನನ್ನ ಮಗಳಿಗೆ ಇಷ್ಟ ಅಂತ ನಿಮ್ಮೆಲ್ರಿಗೂ ಸೇರಿಸಿನೇ ಹಾಕಿದ್ದೀನಿ. ಓ ಎಲ್ಲ ಹಂಚ್ಕೊಂಡು ತಿಂತೀವಿ, ಯೋಚನೆ ಮಾಡಬೇಡಿ. ಆ ಹಂಚ್ಕೊಂಡು ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ಹೌದು, ಒಂದು ತಿಂಗಳಿಗೆ ಆಗೋಷ್ಟಿದೆ. ಸರಿ, ನೀವೆಲ್ಲ ಮರೀದೆ ರಿಸೆಪ್ಷನ್ಗೆ ಬರಬೇಕು. ಹಾಗೆ ಜೊತೆನಲ್ಲಿ ನಿಮ್ಮ ಮಗನೂ ಕರ್ಕೊಂಡು ಬನ್ನಿ. ಹಾಂ, ಖಂಡಿತ ಕರ್ಕೊಂಡು ಬರ್ತೀವಿ. ಅದೇ ಸುಕ್ಕು, ಬರೀ ಬಾಯಿ ಮಾತಲ್ಲೇ ಕರಿತಿದ್ದೆಲ್ಲೇ, ಗಿಫ್ಟ್ ಹ್ಯಾಂಪರ್ ಕೊಡ್ಬೇಕಲ್ವಾ? ಇರು ತರ್ತೀನಿ. ಜಿ, ಇದು ತಂದಿರೋದು ಇವ್ರು ಕೊಡೋದಕ್ಕಲ್ಲ, ದೊಡ್ಡ ಮನುಷ್ಯರು ಕೊಡೋದಕ್ಕೆ. ಇವ್ರು ಕೊಡ್ಲಿಲ್ಲ ಅಂದ್ರೂ ನಡೆಯುತ್ತೆ. ರೀ, ಇವರು ನಮ್ಮವರೇ ಅಲ್ವಾ? ಅದೆಲ್ಲ ನಮಗೆ ಯಾಕೆ ಬಿಡಿ. ಎಟಕದೇ ಇರೋ ಹಣ್ಣನ್ನು ನೋಡಿ ಚೆನ್ನಾಗಿದೆ ಅಂತ ಅನ್ಕೋಬೇಕೆ ಹೊರತು ತಿನ್ನೋ ಆಸೆ ಇಟ್ಕೋಬಾರ್ದು. ಹಾ, ಸರಿಯಾಗಿ ಹೇಳಿದ್ರಿ. ನಾವೇನು ಹೊರಡ್ತೀವಿ. ಹೋಗಿದ್ ಬನ್ನಿ. ಸರಿ ಸರಿ. ಅಪ್ಪಿ ತಪ್ಪಿ ಆಚೆ ಬಂದ್ಬಿಟ್ಟಿಯಾ? ನಾನ್ಯಾಕೆ ಬರ್ಲಿ? ಅಬ್ಬಾ, ಸದ್ಯ ಅಂತೂ ನಾವು ರಿಸೆಪ್ಷನ್ಗೆ ಹೋಗುವಂಗಾಯ್ತು. ದೇವ್ರೆ, ನಿನ್ನನ್ನು ಬೇಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಹಲೋ, ಅವ್ರು ಯಾವ ಡೈರೆಕ್ಟರೇ ಆಗಿರ್ಲಿ, ಎಂತ ದೊಡ್ಡ ಪ್ರೊಡ್ಯೂಸರೇ ಆಗಿರ್ಲಿ, ನಾನಂತೂ ಕೆಳಗಡೆ ಬರಲ್ಲ ಅರವಿಂದ್. ಇಲ್ಲಿವರೆಗೂ ನನಗೆ 2 ಸತಿ ಕೆಟ್ಟ ಅನುಭವ ಆಗಿದೆ. ಮೊದಲು ಅವ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಏನ್ ಡೀಟೇಲ್ಸ್ ಜಾನು? ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರು ಆಲ್ರೆಡಿ ಮೂವಿ ಮಾಡಿದಾರಾ ಇಲ್ವಾ, ಮಾಡಿದ್ರೆ ಅವ್ರ ಮೂವಿ ಲೀಸ್ಟು, ಮಾಡಿಲ್ಲ ಅಂತ ಅಂದ್ರೆ ಅವ್ರ ಬಿಸ್ನೆಸ್, ಅವ್ರ ಫ್ಯಾಮಿಲಿ ಹಿನ್ನೆಲೆ, ಅವ್ರು ಎಲ್ಲಿದ್ದಾರೆ ಅದೆಲ್ಲ ಡೀಟೇಲ್ಸ್ ತಂದ್ಕೊಡಿ. ಆಮೇಲೆ ಬೇಕಿದ್ರೆ ಡಿಸೈಡ್ ಮಾಡ್ತೀನಿ. ಆಯ್ತು ಜಾನು, ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಡ್ತೀನಿ. ಜಾನು, ಆವಾಗಿಂದ ಅವ್ರು ನಿನ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಅಟ್ಲೀಸ್ಟ್ ನಿನ್ ಕೆಳಗಡೆ ಬಂದ್ಬಿಟ್ಟು ನಿನ್ ಮುಖನಾದ್ರೂ ತೋರ್ಸೋರ್ಗೆ. ನಾನ್ ಯಾಕೆ ತೋರಿಸ್ಬೇಕು? ನಾನಿನ್ ಮದ್ವೆ ಹುಡ್ಗಿನ ಹೀಗ್ ಬಂದು ಹಾಗೆ ಮುಖ ತೋರ್ಸ್ ಹೋಗಕ್ಕೆ? ನೋಡಿ ಅರವಿಂದ್, ನಾನಿನ್ನು ಹೀರೋಯಿನ್ ಆಗದೆ ಇರ್ಬೋದು, ಆದ್ರೆ ನನ್ಗೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನ ಕ್ರಾಸ್ ಮಾಡಕ್ ನಾನು ಇಷ್ಟಪಡಲ್ಲ. ಅವ್ರೆಷ್ಟೇ ದೊಡ್ಡವರಾಗಿರ್ಬೋದು, ಅವ್ರ ಬಯೋಡೇಟಾ ತಿಳ್ಕೊಳ್ದೆ ಅವ್ರ ಹತ್ರ ನಾನು ಮಾತು ಆಡಲ್ಲ. ಅಲ್ಲ, ಅವ್ರು ಬರಕ್ಕೂ ಮುಂಚೆ ನೀವಾದ್ರೂ ಇನ್ಫಾರ್ಮ್ ಮಾಡ್ಬೇಕಲ್ವಾ? ಅದು ಹೇಗೆ ಹೇಳ್ದೆ ಕೇಳ್ದೆ ಕರ್ಸ್ಬಿಟ್ರಿ? ಜಾನು, ಅವ್ರು ಸಡನ್ ಆಗಿ ಬರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ, ಅರ್ಥ ಮಾಡ್ಕೋ. ಆಯ್ತು ಜಾನು, ನೀನ್ ಅವ್ರ ಜೊತೆ ಪ್ರಾಜೆಕ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕೆಳಗಡೆ ಬಂದು ಅವ್ರ ಜೊತೆ ಮಾತಾಡು, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಪ್ಲೀಸ್ ಅರವಿಂದ್, ಪದೇ ಪದೇ ಅದನ್ನೇ ಹೇಳಿ ಇರಿಟೇಟ್ ಮಾಡಬೇಡಿ. ಅವ್ರ ಬಗ್ಗೆ ತಿಳ್ಕೊಳ್ದೆ, ಅವ್ರ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡ್ದೆ ನಾನಂತೂ ಯಾರನ್ನೂ ಬಂದು ಮಾತಾಡ್ಸಲ್ಲ. ಲಾಸ್ಟ್ ಟೈಮೇ ನಿಮ್ ಯೋಗ್ಯತೆ ನೋಡಿದ್ನಲ್ಲ, ಅವ್ರನ್ನ ಯಾರನ್ನೋ ಕರ್ಕೊಂಡ್ ಬಂದಿದ್ರಲ್ಲ, ಕಿತ್ತೋಗಿರೋ ಫೋಟೋಗ್ರಾಫರು, ಡುಬಾಕ್ ಡೈರೆಕ್ಟ್ರು, ಇವಾಗ ಬಂದಿರೋ ನೀನೆಂಗೋ, ನಾನು ಹೆಂಗ್ ನಂಬ್ಲಿ ನಾನು? ನೋಡಿ ಅರವಿಂದ್, ನಾನಂತೂ ಈ ಸತಿ ಮೋಸ ಹೋಗಲ್ಲ. ಅದೇನ್ ಬೇಕಾದ್ರೂ ಆಗ್ಲಿ, ಬೇಕಿದ್ರೆ ಬಂದಿರೋರ್ನ ವಾಪಸ್ ಕಳ್ಸ್ಕೊಳ್ಳಿ. ಹಾಗೆಲ್ಲ ಮಾಡಕ್ಕಾಗಲ್ಲ ಜಾನು, ನನ್ ಮರ್ಯಾದೆ ಹೊಟ್ಟೋಗುತ್ತೆ, ಅರ್ಥ ಮಾಡ್ಕೋ. ನನ್ನ ಕೆರಿಯರ್ಗಿಂತ ನಿಮ್ ಮರ್ಯಾದೆನೇ ದೊಡ್ಡದಾ? ಹಾಗಲ್ಲ ಜಾನು. ನನಗೆ ಹುಷಾರಿಲ್ಲ ಅಂತ ಹೇಳಿ ಕಳಿಸ್ಬಿಡಿ. ನೋಡಿ, ಕಳ್ಸಕ್ಕೂ ಮುಂಚೆ ಅವ್ರ ಡೀಟೇಲ್ಸ್ ತಗೊಳ್ಳಿ. ಆಮೇಲೆ ಬೇಕಿದ್ರೆ ನಾನೇ ಅವ್ರ ಆಫೀಸಿಗೆ ಹೋಗಿ ಮೀಟ್ ಮಾಡ್ತೀನಿ. ನೋಡ್ ಜಾನು, ಹಾಗೆಲ್ಲ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಕೆಟ್ಟ ಹೆಸರು ಬರುತ್ತೆ. ನೀನ್ ಇಂಡಸ್ಟ್ರಿಗೆ ಇನ್ನೂ ಬಂದೇ ಇಲ್ಲ, ಎಷ್ಟು ದುರಂಕಾರ ಅಂತ ರೂಮರ್ಸ್ ಹಬ್ಬಿಸ್ತಾರೆ. ಯಾರು ಏನ್ ರೂಮರ್ಸ್ ಹಬ್ಸಿದ್ರು ಪರವಾಗಿಲ್ಲ, ಐ ಡೋಂಟ್ ಕೇರ್. ನೋಡಿ, ನಾನು ಇರೋದೇ ಹೀಗೆ. ನಾಳೆ ನಾನು ಹೀರೋಯಿನ್ ಆದ್ಮೇಲೂ ನಾನು ಹೀಗೆ ಇರೋದು. ಅದಕ್ಕೋಸ್ಕರ ನಾನು ನಂತನನ ಬಿಟ್ಕೊಡಲ್ಲ. ಹಾಗಲ್ಲ ಜಾನು, ಅದು ನಾನಿನ್ನೂ ರೈಸ್ ಆಗಕ್ ಮುಂಚೆ ಅವ್ರನ್ನ ಕಳ್ಸಿದ್ರೆ ಸರಿ, ಇಲ್ಲ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್. ಹರ್ಷರೇಖಾ, ಗುಡ್ ಮಾರ್ನಿಂಗ್. ನಾನು ಹೇಳಿದ್ದು ನನ್ನ ತಮ್ಮಂಗೆ. ಥ್ಯಾಂಕ್ ಯು. ನಾನು ಹೇಳಿದ್ದು ನಮ್ಮ ಅಕ್ಕನಿಗೆ. ಚೆನ್ನಾಗಿ ಕಾಮಿಡಿ ಮಾಡ್ತೀಯ. ನಾವು ಅದಕ್ಕೆ ಫೇಮಸ್ ಅಲ್ವಕ್ಕ. ಜೊತೆಗೆ ಬ್ಯಾಟಿಂಗು ಚೆನ್ನಾಗಿ ಮಾಡ್ತೀನಿ. ಅಲ್ಲಿ ನೋಡಿ ಬಾಸು ನಾನ್ ಸ್ಟ್ರೈಕಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತವ್ರೆ. ಅಷ್ಟೊಂದು ಚೆನ್ನಾಗಿದೆಯಾ ತಿಂಡಿ? ಉಪ್ಪಿಟ್ಟು ಯಾರು ಮಾಡಿದ್ದು? ಅತ್ತಿಗೆ. ಯಾವತ್ತಿಗೆ? ಸೌಂದರ್ಯ ಅತ್ತಿಗೆ. ಮತ್ತೆ ಪೊಂಗಲ್ ಮಾಡಿದ್ದು? ನಾನು. ಆ ಥರ ನೋಡಬೇಡಿ, ನಾನು ಅತ್ತಿಗೆ ಮಾಡಿದೆ ಅಂತ ಹೇಳಕ್ ಹೋದೆ, ಅಷ್ಟಲ್ಲಿ ನೀವು ಪ್ಲೇಟಿಗೆ ಹಾಕ್ಬಿಟ್ರಿ. ನಂದೇನು ತಪ್ಪಿಲ್ಲ ಬಾಸ್. ನನ್ನ ಅತ್ತಿಗೆ ಅಂತ ಹೇಳ್ದ ಇಲ್ಲ ತಾನೆ? ನೀವು ಹೇಳಕ್ಕೇನೆ ಟೈಮ್ ಕೊಟ್ಟಿರಲ್ಲ ಬಾಸ್. ನೀವು
ನೋಡ್ದ ಚಿರು, ಅನ್ನದ ಋಣ ಯಾರಿಗೆ ಸೇರ್ಬೇಕೋ ಅವರಿಗೆ ಸೇರುತ್ತೆ. ಅದನ್ನ ಯಾರಿಂದನೂ ಬದಲಾಯಿಸೋದಿಕ್ಕಾಗಲ್ಲ. ದೀಪಾ, ನೀನೇನ್ ತಲೆ ಕೆಡಿಸ್ಕೋಬೇಡ. ಪರವಾಗಿಲ್ಲ ಅಕ್ಕ, ನೀವು ತಿಂಡಿ ಮಾಡಿ ನಾ ಬಡಿಸ್ತೀನಿ. ಹೆಂಗ್ ಮಾಡಿದ್ದೀನಿ ಅಂತ ಹೇಳಿ.